ಸರ್ ಇದು ಪ್ರಾಯಶಃ 2 ಭಾಗ ಆಗುತ್ತೆ ಸರ್, 2 ಭಾಗ ಆಗುತ್ತೆ. ನಾನು ಈ ತನಕ ಅಂದ್ರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ, ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಈಗ ಅಂದ್ರೆ ಸ್ಕ್ರಿಪ್ಟೇ ಅದು, ಅದನ್ನ ಏನು ಮಾಡೋಂಗಿಲ್ಲ ಸರ್, ಪಕ್ಕ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನ ಎನೌನ್ಸ್ ಮಾಡ್ಕೊಡ್ತೀನಿ, ಯಾವ್ಯಾವ ಬೇಕು ಅದನ್ನ ಹಾಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕಿಗೆ ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್, ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನ ರೀರೈಟ್ ಮಾಡಿ ಅದನ್ನ ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡ್ಕೊಂಡು ಶೂಟ್ ಹೋಗೋದು ಸರ್. ಅದೇ ಏನಂದ್ರೆ ಯಾವ್ದನ್ನು ಬಿಟ್ಟಿಲ್ಲ ಸರ್, ಅಂದ್ರೆ ಅಲ್ಲಿ ಇಡೀ ಅವಶ್ಯಕತೆ ಇದೆಯಲ್ಲ, ಅದರದ್ದು ಅದು ಓದೋದ್ರಿಂದ ಒಂದು ಚೂರು ಒಳ್ಳಾಡೋದು ಕೂರಿಸ್ಕೊಡುತ್ತೆ ಕೃತಿ. ಅದನ್ನ ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಹಿಡಿಯಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋ ಆಸೆ. ಡೆಫಿನೆಟ್ ಆಗಿ, ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು ಗೊಂದವರುಡಿ ಬರೀ ಕೂಡಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇದು ಬರೀ ಏನದು ಅಥವಾ ನಾವು ಸಿಕ್ಕಾಪಟ್ಟೆ ಕೈ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಬೇಕು, ಸಿಕ್ಕಾಪಟ್ಟೆ ಅದರದ್ದಿಲ್ಲ. ಈ ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರ ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಜವಾಬ್ದಾರಿ ಇದೆ, ಅದು ಬಹಳ ನಾಜೂಕಾಗಿ ಹೇಳಿದ್ದಾರೆ. ಎಲ್ಲರೂ ಸಮಾಜಕ್ಕೆ ಒಪ್ಪೋ ತರನೇ ಸಿನಿಮಾ ಆಗಬೇಕು, ಅದು ಎಲ್ಲರೂ ಕೂತು ನೋಡಿ ಸಂತೋಷ ಪಡುವಂಥದ್ದು ಸಿನಿಮಾ ಆಗಬೇಕು ಅಂತ. ಆ ಎಲ್ಲ ಪ್ಯಾರಾಮೀಟರ್ಸ್ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡ್ಕೊಡ್ತೀವಿ. ಚಂದ್ರು ಸರ್ ಜೊತೆಗೆ ಇರ್ತಾರೆ, ಹರೀಶ್ ಗೋಬೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ ಸರ್. ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರ ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಗಿ ಹತ್ಯೆ ಆಗಿ ಅದ್ರದ್ದು ಸುತ್ತ ಘಟನಾವಳಿಗಳಾದ್ಮೇಲೆ ಸ್ಟೇಟ್ ಪಾರ್ಟ್ ಮತ್ತೆ ನರೇಶನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾವ ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸ್ಟೇಟ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದ್ರೆ ದ್ವೇಷ ಯಾಕೆ ಮಾಡಿದ್ರೆ ಏನೇ ಮಾಡೋದ್ರ ಉದ್ದೇಶ ನಮಗೆ ಈ ತರ ಸಿನಿಮಾಗಳು ಮಾಡ್ಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ತರದ್ದು ಜನ ಕೇಳ್ತಿದ್ದಾರೆ ಅದರದ್ದು ಒಂದು ಇರೋದ್ರ ಜೊತೆಗೆ ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ ಅಲ್ಲಿ ಕೃತಿನಲ್ಲಿ ಇರುವಂತ ಒಳ ಸೂಕ್ಷ್ಮಗಳು ಬಹಳ ಚೆನ್ನಾಗಿದೆ. ಅದನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಪ್ರೊಡ್ಯೂಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಮೂರ್ತಿ ಅಟ್ಟೆ, ಮಹಾದೇವ ಅವ್ರದ್ದು ಚಂದ್ರನಷ್ಟೇ, ನನಗೆ ಇಲ್ಲಿ ಚಂದಪ್ಪ ಕಾಡ್ತಾನೆ. ಹೆಂಗ್ ಸಾಧ್ಯ ಆಯ್ತು? ಸಾಹಿತ್ಯದ ಸ್ಥಳ ಬೇರೆ ಇರ್ಬೋದು, ಆದ್ರೆ ಅದ್ ಹೆಂಗ್ ಇಲ್ಲೂ ಅದರದ್ದೇ ತರದ್ದು ಹೆಂಗ್ ಸಾಧ್ಯ ಆಯ್ತು ಅಂದ್ರೆ 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ರಿಂದ ಆ ಸಾಧ್ಯತೆಗಳಿದೆ. ರವಿ ಸರ್ 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೋದು ಹೋಗಿ ಅವ್ರು ಗಂಭೀರವಾಗಿ ಬರೆದಿದ್ರೆ ಬರ್ಕೋಬಹುದು. ಆ ಪತ್ರಿಕೆ ಬಿದ್ದು ಅವ್ರ ತರ ಪತ್ರಿಕೋದ್ಯಮದಲ್ಲಿ ಬಿದ್ದು ಬಂದಿದ್ರಿಂದ ಸೊ ಈ ತರದ್ದು ಆಯಾಮಗಳು ತೆರೆಕೊಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ಸುಮಾ ಮೇಡಮ್, ಗಂಗಣ್ಣ, ಶ್ರುತಿ ಮೇಡಮ್ ಹಾಗೂ ಅನಿಲ್ ಸರ್. ಏನಕ್ಕೆ ಅಂತಂದ್ರೆ ಒಬ್ಬ ನಿರ್ಮಾಪಕ ಮುಂದೆ ಬಂದ್ರೆ ಒಂದು ಚಿತ್ರಕಥೆಗೆ ಜೀವ ಬರುತ್ತೆ. ಏನು ಎಲ್ಲ ಕಲಾವಿದರಿಗೂ ಅವರ ಕನಸಿಗೆ ಒಂದು ರೆಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೀಗಾಗಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇನ್ನು ನಮ್ಮ ಬಾಬು ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಕನ್ನಡದಲ್ಲಿರುವಂತಹ ಸೆನ್ಸಿಬಲ್ ಡೈರೆಕ್ಟರ್ಸ್ ಅಲ್ಲಿ ಬಾಬು ಸರ್ ಒಬ್ಬರು ಅಂತ ಹೇಳೋದು ತಪ್ಪಾಗಲ್ಲ. ಏನಕ್ಕೆ ಅಂತಂದ್ರೆ ಒಬ್ಬ ಬರಹಗಾರ ಯಾವಾಗ ನಿರ್ದೇಶನ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ಬಾಬು ಸರ್ ನಮ್ದು ಒಡನಾಟ ಅಂತಂದ್ರೆ ಅವ್ರ ಜೊತೆ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಒಂದು 4 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಅದಾದ್ಮೇಲೆ ಒಂದು 15 ಶೋ ಮಾಡಿದ್ವಿ. ಸೊ ಅಲ್ಲಿಂದ ಬಾಬು ಸರ್ ಪರಿಚಯ. ತುಂಬಾ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸರ್ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆಕ್ಷನ್ ಅನ್ನೋ ನಾಟಕ ಮಾಡಿದ್ದು. ಸರ್ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಉಳಿಸ್ಕೊಂತೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನ ಹೋಲ್ ತಂಡ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ವರ್ಕ್ ಮಾಡಕ್ಕೆ. ಸೋ ಎಕ್ಸೈಟೆಡ್. ಇನ್ನು ಭಾವನಮ್ಮ, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಅಂದ್ರೆ ರವಿ ಬೆಳಗೆರೆ ಸರ್ ಪಾತ್ರನ ನೀವು ಹೆಂಗೆ ನಿರ್ವಹಿಸ್ತೀರಾ ಅಂತ. ಹಾಗೆ ರವಿ ಬೆಳಗೆರೆ ಸರ್ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟ ಆಗ್ತೀನಿ. ಅಂದ್ರೆ ಇದು ತುಂಬಾ ಪೊಟೆನ್ಶಿಯಲ್ ಇರುವಂತ ಕತೆ. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸರ್ ಹೇಳಿದಂಗೆ ಚಂದ್ರಪ್ಪ ಇದೆ ಗುಡ್ ರನ್ನರ್ ಅಂತ ಹೇಳಿದ್ರು, ಅದಕ್ಕೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಅಂಡ್ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಒಂದು 2 to 3 ಕಿಲೋಮೀಟರ್ಸ್ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಯಾಮ್ರಾಮನ್ ಓಡಬೇಕಾಯ್ತು ಅಲ್ಲಿ ಅವ್ರು ಹೇಳ್ತಾರೆ ಯಾವಾಗ ಓಡಬೇಕು ಎಷ್ಟು ಓಡಬೇಕು ಅಂತ. ಅವರಿಂದ ಇನ್ನು ಯಾರು ಓಡ್ಬರ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನಿಧಾನ ಕೊಡ್ತಿದ್ದಾರೆ ಸರ್, ಆಮೇಲೆ ಸ್ಪೀಡ್ ಆಗಿ ಓಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಮತ್ತೊಬ್ರು ಕಲಾಕಾರರು ಜಯವರ್ಧನ್.